ನೀವು ಎಂದಾದ್ರೂ ಯಾವುದಾದ್ರೂ ಶಾಸಕರ ಕಚೇರಿಗೆ ಹೋಗಿದ್ದೀರಾ? ಅಲ್ಲಿಯ ವ್ಯವಸ್ಥೆ ಮತ್ತು ಅಲ್ಲಿಯ ಅವಸ್ಥೆ ಹೇಗಿರುತ್ತೆ? ತಮ್ಮ ಬಳಿ ಅಹವಾಲು ಹೇಳಿಕೊಳ್ಳಲು ಬರುವ ನಾಗರಿಕರನ್ನ ಚಿಕ್ಕಿ ಕೊಟ್ಟು ಸ್ವಾಗತಿಸುವ ಪುತ್ತೂರಿನ ಶಾಸಕ ಅಶೋಕ್ ರೈ ಅವರನ್ನು ನಾವು ಕಂಡಿದ್ದೇವೆ. ತನ್ನ ಕಚೇರಿಗೆ ಬರುವವರಿಗಾಗಿ ಕ್ಯಾಂಟೀನ್ ವ್ಯವಸ್ಥೆ ಮಾಡಿದ ಭಟ್ಕಳ ಶಾಸಕ ಮಂಕಾಳ ವೈದ್ಯ ಇವರ ಬಗ್ಗೆಯೂ ನಾವು ಕೇಳಿದ್ದೇವೆ. ಇವೆಲ್ಲವಕ್ಕಿಂತ ಭಿನ್ನವಾಗಿ ಕಂಡಿದ್ದು ಚಳ್ಳಕೆರೆಯ ಶಾಸಕ ರಘುಮೂರ್ತಿ ಅವರ ಕಚೇರಿ. ನೀವು ನೋಡಿ, ನಿಮ್ಮ ಶಾಸಕರ ಗಮನಕ್ಕೂ ಇದನ್ನು ತನ್ನಿ. ರಘುಮೂರ್ತಿ ಅವರು ಬಂದ ಮೇಲೆ ಒಂದು ಸಣ್ಣ ರೂಮ್ ಇತ್ತು, ಇದು ಸಣ್ಣ ಕೊಠಡಿ ಇತ್ತು. ಅವ್ರು ಮೊದಲನೇ ಸಾರಿ 2013ರಲ್ಲಿ ಶಾಸಕರಾದ ಮೇಲೆ ಇಲ್ಲಿ ಬರ್ತಕ್ಕಂಥ ಜನಗಳಿಗೆ, ಕಾರ್ಯಕರ್ತರಿಗೆ ಒಂದು ವ್ಯವಸ್ಥೆ ಇರಬೇಕು, ನೆರಳಿರಬೇಕು, ಶೆಲ್ಟರ್ ಇರಬೇಕು ಅಂತಕ್ಕಂಥ ಉದ್ದೇಶನ ಇದನ್ನು ಎಕ್ಸ್ಟೆಂಡ್ ಮಾಡಿದರು. ವಿಸ್ತೀರ್ಣ ಮಾಡಿ ಜಸ್ಟ್ ಒಂದು ಶೆಲ್ಟರ್ ಟೈಪ್ ಮಾಡಿಬಿಟ್ರು. ಆನಂತರ ಯಾವಾಗ ಜನಸಂಖ್ಯೆ ಇಲ್ಲಿ ಹೆಚ್ಚಾಯಿತೋ ಅವ್ರಿಗೊಂದು ಸೀಟಿಂಗು ಮತ್ತು ಪೇಪರು, ಲೈಬ್ರರಿ, ಅವ್ರಿಗೆ ಬರ್ತಕ್ಕಂಥ ಎಲ್ಲ ಕಾರ್ಯಕರ್ತರು ಮತ್ತು ಜನಗಳ ವಿಚಾರಣೆ ಮಾಡಲಿಕ್ಕೆ ಇಲ್ಲೊಂದು PAಗಳನ್ನು, ನಮ್ಮಂಥ ಲೀಡ್ರ್ಗಳನ್ನು ಇಲ್ಲಿ ಇಟ್ಬಿಟ್ಟು ಅವರ ಕಷ್ಟ ಸುಖ ವಿಚಾರಿಸ್ಕೊಂಡು ಯಾರ್ಯಾರು ಯಾವ್ಯಾವ ಇಲಾಖೆಗೆ ಹೋಗ್ಬೇಕು, ಎಲ್ಲೆಲ್ಲಿ ಅವ್ರಿಗೆ ಮಾರ್ಗದರ್ಶನ ನೀಡಬೇಕು ಅಂತಕ್ಕಂಥ ಒಂದು ಮಾರ್ಗದರ್ಶನದ ಕಚೇರಿಯನ್ನು ಕೂಡ ಇದನ್ನು ಅವರು ನಿರ್ಮಾಣ ಮಾಡಿದರು. ಸ್ವಾತಂತ್ರ್ಯ ಹೋರಾಟಕ್ಕಾಗಿ ಹೆಚ್ಚು ಜನರ ಕೊಡುಗೆಯನ್ನು ಕೊಟ್ಟಿರ್ತಕ್ಕಂಥದ್ದು ತುರುನೂರು. ಅಂತಹ ಒಂದು ಸ್ವತಂತ್ರ ಹೋರಾಟಗಾರರ ಕ್ಷೇತ್ರ ಅಂತ ಗ್ರಾಮದಿಂದ ಬಂದಿರತಕ್ಕಂಥ ರಘುಮೂರ್ತಿಯವರೇನಿದ್ದಾರೆ, ಅವರು ಶಾಸಕರಾಗಿ ಆಲೋಚನೆ ಮಾಡಿದ್ದು, ಬಂದಂಥ ಜನ ಎಲ್ಲೆಲ್ಲೋ ರಸ್ತೆ ಕುಂತ್ಕೊಂಬದ್ದು ಬೇಡ, ಎಲ್ಲೆಲ್ಲೋ ಹೋಗಿ ಕಟ್ಟೆಗಳ ಮೇಲೆ ಕುಂತ್ಕೊಂಬದ್ದು ಬೇಡ ಅಂತೇಳಿ ಒಂದು ಸುಸಜ್ಜಿತವಾದಂತಹ ಶಾಸಕರ ಭವನವನ್ನು ಇಲ್ಲಿ ರಾಜಕೀಯ ರಹಿತವಾಗಿ ಒಂದು ಮಾಹಿತಿನೂ ಜನಗಳಿಗೆ ಸಿಗಬೇಕು ಅಂತೇಳಿ ಈ ರಾಷ್ಟ್ರದ ರಾಷ್ಟ್ರಪತಿಗಳಿಂದ ಹಿಡಿದು, ಪ್ರಧಾನಿಗಳಿಂದ ಹಿಡಿದು, ಮುಖ್ಯಮಂತ್ರಿಗಳಿಂದ ಹಿಡಿದು, ಲೋಕಸಭಾ ಸದಸ್ಯರಿಂದ ಹಿಡಿದು, MLAಗಳಿಂದ ಹಿಡಿದು ಈ ಕ್ಷೇತ್ರದಲ್ಲಿ ಎಲ್ಲ ಮಾಹಿತಿನೂ ಜನಗಳಿಗೆ ಸಿಗಬೇಕು ಅಂತೇಳಿ ಇಲ್ಲಿ ಒಂದು ಮಾಹಿತಿಯ ಒಂದು ಇದನ್ನು ಭಾವಚಿತ್ರಗಳನ್ನು ಅಳವಡಿಸಿದ್ದಾರೆ. ಅದರ ಜೊತೆಯಲ್ಲಿ ಒಂದು ಸಾಮಾಜಿಕವಾಗಿ ಎಲ್ಲ ಶರಣರ ಒಂದು, ಯಾಕಂದರೆ ಇದು ಭಾರತ ದೇಶ ಒಂದು ಜಾತ್ಯತೀತ ರಾಷ್ಟ್ರ ಆಗಿರೋದ್ರಿಂದ ಎಲ್ಲ ಸಮಾಜ, ಎಲ್ಲ ಧರ್ಮದವ್ರಿಗೂ ಮಾಹಿತಿ ಸಿಗಬೇಕು ಅಂತೇಳಿ ಅವರು ಅನೇಕ ಶರಣರ ಭಾವಚಿತ್ರಗಳನ್ನು ಸಮೇತ ಅಳವಡಿಸಿದ್ದಾರೆ. ಇದೇನು ತೋರಿಸುತ್ತಪ್ಪ ಅಂದರೆ ಅವರಲ್ಲಿ ಇರ್ತಕ್ಕಂಥ ಒಂದು ವೈಶಾಲ್ಯ ಹೃದಯ. ಈ ಶಾಸಕರ ಭವನದ ಬಗ್ಗೆ ಹೇಳ್ಬೇಕಾದ್ರೆ ಪ್ರತಿನಿತ್ಯ ಇಲ್ಲಿ ಹಸಿದು ಬಂದವರಿಗೆ ಊಟದ ವ್ಯವಸ್ಥೆ ಇರ್ತದೆ. ಹಾಗೆ ಬರ್ತಕ್ಕಂಥ ಎಲ್ಲ ಕಾರ್ಯಕರ್ತರಿಗೆ ಟೀ ಕಾಫಿ ವ್ಯವಸ್ಥೆ, ಹಳ್ಳಿಯಿಂದ ಬರ್ತಕ್ಕಂಥ ಎಲ್ಲರಿಗೂ ಕೂಡ ಅವ್ರು ಸಿಗ್ತಾರೆ. ಭಾಳ ಭಿನ್ನವಾಗಿದೆ. ಯಾಕಂದರೆ ನಾನು ಭಾಳ ಕಡೆ ನೋಡಿದ್ದೇನೆ ಶಾಸಕರ ಕಚೇರಿ ಅಂದರೆ ಸುಮ್ಮನೆ ಅಫಿಷಿಯಲ್ ಆಗಿ ಕೂರಿಸ್ಕೊಳ್ಳೋದು, ಮಾತಾಡೋದು, ಕಳಿಸ್ತಕ್ಕಂಥದ್ದು ಸಂಪರ್ಕಗಳಿದ್ದಾವೆ. ಆದರೆ ಇಲ್ಲಿ ಬರ್ತಕ್ಕಂಥ ಹೋಗ್ತಕ್ಕಂಥ ಜನಗಳಿಗೆ ಒಂದು ಊಟೋಪಚಾರಗಳಾಗಿರ್ಬೋದು, ಒಂದು ಕಾಫಿ ತಿಂಡಿ ಆಗಿರ್ಬೋದು, ಕುಡಿಯೋ ನೀರಿನ ವ್ಯವಸ್ಥೆ ಆಗಿರ್ಬೋದು, ಮತ್ತು ಇಲ್ಲಿ ಮನವಿ ಇಸ್ಕೊಳ್ತಕ್ಕಂಥ ಸ್ಟಾಫ್ ಏನು ಸಿಬ್ಬಂದಿ ಆಗಿರ್ಬೋದು, ಭಾಳ ಅಚ್ಚುಕಟ್ಟಾಗಿರ್ತಕ್ಕಂಥ ನಿರ್ವಹಣೆ. ಇದು ಒಬ್ಬ ಕ್ಷೇತ್ರದ ಕಟ್ಟೆಕಡೆಯ ವ್ಯಕ್ತಿಗೆ ಭಾಳ ಅವಶ್ಯಕತೆ ಆಗಿರ್ತಕ್ಕಂಥ ಒಂದು ಕೆಲಸ ಇದು. ಈ ರೀತಿಯಾದ ಶಾಸಕರ ಭವನಗಳು ಆದಲ್ಲಿ ಮಾತ್ರ ಪ್ರತಿಯೊಬ್ಬ ಮತದಾರನು ಕೂಡ, ಇಲ್ಲ ನಮಗೊಬ್ಬ ಶಾಸಕರು ನಾವು ಗೆಲ್ಲಿಸಿದ್ದೇವೆ, ನಾವು ಮತ ಹಾಕಿದ್ದೇವೆ, ನಮ್ಮ ಕ್ಷೇತ್ರ ಒಬ್ಬ ಶಾಸಕರಿದ್ದಾರೆ, ನಮ್ಮ ಒಂದು ಸಮಸ್ಯೆಗಳನ್ನು ಅವ್ರ ಬಗ್ಗೆ ಅವ್ರ ಹತ್ರ ಹೋಗಿ ನಾವು ಕೇಳ್ಕೊಂಡಾಗ ಏನೋ ಪರಿಹಾರ ಆಗ್ಬೋದು ಅಂತಕ್ಕಂಥ ಬರ್ತಕ್ಕಂಥವ್ರಿಗೆ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥ ಒಂದು ಕಚೇರಿ ವ್ಯವಸ್ಥೆ. ಬರ್ತಾ ಹೋಗ್ತಕ್ಕಂಥವ್ರಿಗೆ ಸೌಹಾರ್ದವಾಗಿ ಮಾತಾಡಿಸಿ ಕೂರಿಸಿ ಅವರ ಸಮಸ್ಯೆಯನ್ನು ಪರಿಹಾರ ಮಾಡೋ ನಿಟ್ಟಿನಲ್ಲಿ ಕೈಗೊಳ್ಳತಕ್ಕಂಥ ಸಿಬ್ಬಂದಿ ಇಲ್ಲಿದೆ. ಅದೊಂದು ವಿಶೇಷ ಅಂತ ಹೇಳಿ. ಹೆಚ್ಚು ಕಾಂಗ್ರೆಸ್ ಅತಿಯಾಗಿ ವಿರೋಧಿಸುವ ನರೇಂದ್ರ ಮೋದಿ ಕೂಡ ಕಾಣ್ತಾ ಇದ್ದಾರೆ, ವಾಜಪೇಯಿ ಕೂಡ ಇದ್ದಾರೆ ಅಂತ. ಹಾಗೆ ಇದರ ವೈಶಿಷ್ಟ್ಯತೆ ಏನು ಅಂತ? ಇದು ವಿಧಾನಸಭೆ ಕ್ಷೇತ್ರ, ಒಂದು ಸರ್ಕಾರದ ಕ್ಷೇತ್ರ. ಶಾಸಕನಾಗುವವರೆಗೂ ಒಂದು ಪಕ್ಷದಲ್ಲಿ ಉಮೇದುವಾರಾಗಿ ಚುನಾವಣೆಯಲ್ಲಿ ಗೆಲ್ತಾನೆ. ಶಾಸಕರಾದ ಮೇಲೆ ಅವರು ಸರ್ಕಾರದ ಒಂದು ಪ್ರತಿನಿಧಿಯಾಗಿರ್ತಾರೆ. ಇಲ್ಲಿ ನನ್ನ ಸಾಹಿತ್ಯ, ಬರವಣಿಗೆ ಇಂಥದ್ದೆಲ್ಲ ನನ್ನ ಅಭಿರುಚಿ ಇದ್ದರೆ ಈ MLA ಸಾಹೇಬರು ನಮಗೆಲ್ಲದಕ್ಕೂ ಇಲ್ಲಿ ಸಹಕಾರ ಕೊಟ್ಟು ಅಂಥದ್ದೊಂದು ಅನುಕೂಲ ಮಾಡಿಕೊಟ್ಟಿರೋದ್ರಿಂದ ನಾನು ಇಲ್ಲಿ ಪದೇ ಪದೇ ಇಲ್ಲಿ ಬರುವಂಥದ್ದು, ಅಧ್ಯಯನ ಮಾಡುವಂಥದ್ದು. ಮತ್ತು ನಮ್ಮ ಗ್ರಾಮೀಣ ಭಾಗದಿಂದ ಇಲ್ಲಿಂದ ಗ್ರಾಮೀಣ ಭಾಗಕ್ಕೆ, ಗ್ರಾಮೀಣ ಭಾಗದ ಸಮಸ್ಯೆಗಳೇನಾದರೂ ಇತ್ತು ಅಂದರೆ ಇಲ್ಲಿ ಮಾನ್ಯ ಶಾಸಕರ ಗಮನಕ್ಕೆ ತರಲಿಕ್ಕೆ ಅನುಕೂಲ ಆಗ್ತದೆ ಅಂಥೇಳಿ ನಾನು ಯಾವಾಗಲೂ ಇಲ್ಲಿ ಓಡಾಡ್ತಾ ಇರ್ತೀನಿ. ನನಗೆ ಇಲ್ಲಿನ ವ್ಯವಸ್ಥೆಗಳೆಲ್ಲ ತುಂಬ ಅಚ್ಚುಕಟ್ಟಾಗಿದೆ ನಮ್ಮ ಶಾಸಕರದು. ನಾನು ಮೆಚ್ಚುವಂಥ ಇನ್ನೊಂದು ಗುಣ ಅಂತ ಹೇಳಿದರೆ ಕೋಮು ಸಾಮರಸ್ಯ. ನಮ್ಮ ಬೇರೆ ಬೇರೆ ಕಡೆ ಎಲ್ಲೋ ಏನೋ ಗಲಭೆಗಳಾಗೋದನ್ನು ಕೇಳ್ತೇವೆ. ಇಲ್ಲಿ ಮಾತ್ರ ಚಳ್ಳಕೆರೆ ತಾಲೂಕಲ್ಲಿ ಅದು ಹಿಂದೂ ಮುಸ್ಲಿಂ ಆಗ್ಬೋದು,
ಬೇರೆ ಜಾತಿಯ ಸಮಸ್ಯೆಗಳಾಗಬಹುದು, ಗ್ರಾಮೀಣ ಭಾಗದ ಪಕ್ಷ ಸಂಘಟನೆಯಲ್ಲಿ ಬರ್ತಕ್ಕಂಥ ತೊಂದರೆಗಳಾಗಬಹುದು, ಅಂಥದ್ದು ಎಲ್ಲೂ ನಡೀಲಿಕ್ಕೆ ಅವರು ಅವಕಾಶ ಕೊಟ್ಟಿಲ್ಲ. ಜನಗಳು ಎಷ್ಟು ಹಳ್ಳಿಯಿಂದ ಬರ್ತಾರೆ, ಅನ್ನ ಸಾಂಬಾರು ಎಲ್ಲ ಇರುತ್ತೆ, ಊಟ ಗೀಟ ಮಾಡ್ತಾರೆ, ಕುತ್ಕೊಂತಾರೆ, ರೆಸ್ಟ್ ಮಾಡ್ತಾರೆ. ಈಗ 15 ವರ್ಷದ ಅನುಭವ ರಾಜಕೀಯದಲ್ಲಿ ಸುಮಾರು ಶಾಸಕರ ಭವನಗಳಿಗೆಲ್ಲ ನಾವು ಭೇಟಿ ಕೊಟ್ಟಿದ್ವಿ. ಮುಂಚೆ ಕೂಡ ಇದು ಸುಮ್ಮನೆ ಒಂದು ಸಣ್ಣ ಒಂದು ಕೊಠಡಿ ಇತ್ತು, ಅದು ಪಾಳು ಬಿದ್ದಿತ್ತು. ಅದನ್ನು ನಮ್ಮ ಶಾಸಕರಾದ ಮೇಲೆ ಇದು ಪ್ರತಿ ವರ್ಷವೂ ಸ್ವಲ್ಪ ಕೆಲಸ ಮಾಡ್ತಾ ಬಂದು ಇವತ್ತೆಲ್ಲ MP ಗಳು, ಇಲ್ಲಿವರೆಗೂ ಗೆದ್ದಿರ್ತಕ್ಕಂಥ MP ಗಳು, MLAಗಳು, ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರು ಎಲ್ಲ ಫೋಟೋನು ಹಾಕಿ ಇದು ಮಾಡ್ತೀವಿ. ವೀಕ್ಷಕರು ಅಥವಾ ಸ್ವಾಮಿಗಳು ಬಂದರೆಲ್ಲ ಇಲ್ಲಿ ವಿಡಿಯೋ ಮಾಡ್ಕೊಂಡು ಹೋಗ್ತಕ್ಕಂಥ ಪರಿಸ್ಥಿತಿ ಇವತ್ತಿದೆ. ಈ ಶಾಸಕರ ಭವನ ಇಷ್ಟು ಚೆನ್ನಾಗಿ ಅಚ್ಚುಕಟ್ಟಾಗಿ ಮಾಡಿದ್ದಾರೆ ಅಂತೇಳಿ ಇದನ್ನೆಲ್ಲಾದರೂ ಒಂದೊಂದು ವಿಡಿಯೋ ಮಾಡ್ಕೊಂಡು ನನಗೆ ಕೊಡ್ರಿ, ನಾವು ಕೂಡ ಹಿಂಗೆ ಮಾಡಬೇಕು ಅಂತೇಳಿ ಒಂದು ಇವತ್ತಿನ ದಿನ ಈ ನಮ್ಮ ಶಾಸಕರ ಭವನ ಅಷ್ಟು ಅಭಿವೃದ್ಧಿಯಾಗಿದೆ. ಈ ರಾಜ್ಯದ ಬಹುತೇಕ ಶಾಸಕರ ಭವನಗಳನ್ನು ಕೂಡ ನಾನು ನೋಡಿದ್ದೇನೆ. ಇದು ವಿಭಿನ್ನವಾಗಿರ್ತಕ್ಕಂಥದ್ದು. ಕಾರಣ ಏನಪ್ಪ ಅಂದರೆ ಇಲ್ಲಿ ಕಳೆದ ಅವರು ಶಾಸಕರಾಗಿ 12 ವರ್ಷ ಆಯಿತು. ಅಲ್ಲಿಂದನೂ ಕೂಡ ಬರ್ತಕ್ಕಂಥ ಇಲ್ಲಿನ ಸಾರ್ವಜನಿಕರಿಗೆ, ಮತದಾರರಿಗೆ ಕೂತ್ಕೊಂಡು ಮಾತಾಡಲಿಕ್ಕೆ ಒಂದು ಸುಸಜ್ಜಿತವಾದ ಆಸನಗಳಾಗಿರ್ಬೋದು, ಒಂದು ಲೈಬ್ರರಿ ಆಗಿರ್ಬೋದು, ದಾರ್ಶನಿಕರ ಮತ್ತು ಈ ಜಿಲ್ಲೆಯ ಇತಿಹಾಸವನ್ನು, ಈ ರಾಜ್ಯದ ಇತಿಹಾಸವನ್ನು, ಈ ದೇಶದ ಇತಿಹಾಸವನ್ನು ಬಿಂಬಿಸ್ತಕ್ಕಂಥ ಎಲ್ಲ ರಾಜಕೀಯದ ಮುತ್ಸದ್ದಿಗಳನ್ನು, ಪ್ರಧಾನಿಗಳನ್ನು ಮತ್ತು ಎಲ್ಲ ಸಮುದಾಯದ ದಾರ್ಶನಿಕ ವ್ಯಕ್ತಿಗಳನ್ನು ತೋರಿಸ್ತಕ್ಕಂಥ ಮತ್ತು ಆಚರಣೆ ಮಾಡ್ತಕ್ಕಂಥ ಒಂದು ಸ್ವಭಾವವನ್ನು, ಒಂದು ಸಂಪ್ರದಾಯವನ್ನು ಈ ಶಾಸಕರು ಬಂದು ರೂಢಿಸ್ಕೊಂಡ್ಬಂದಿರತಕ್ಕಂಥದ್ದು. ಟಿ ಅವರು ಕೇವಲ ರಾಜಕಾರಣಿ ಅಲ್ಲ, ಅವರು ಒಬ್ಬ ರಾಜತಾಂತ್ರಿಕ ಅಂತ ಸಮೇತ ನಾನು ಹೇಳ್ತೀನಿ. ಸ್ನೇಹಿತರೆ, ನಿಮ್ಮ ಅದ್ಭುತ ಬೆಂಬಲದಿಂದ ಸನ್ಮಾರ್ಗ ನ್ಯೂಸ್ ಚಾನೆಲ್ ಈಗ 2 ಲಕ್ಷ ಸಬ್ಸ್ಕ್ರೈಬರ್ಗಳನ್ನು ದಾಟಿದೆ. ಇದು ನಮ್ಮ ಯಶಸ್ಸಲ್ಲ, ಇದು ನಿಮ್ಮ ಯಶಸ್ಸು. ನಮ್ಮ ಮುಂದಿನ ಗುರಿ 4 ಲಕ್ಷ. ಇದು ಕಷ್ಟವಲ್ಲ. ನೀವು ಮಾಡಬೇಕಾದದ್ದು ಸಿಂಪಲ್. ನೀವು ಸನ್ಮಾರ್ಗ ನ್ಯೂಸ್ ಚಾನೆಲ್ ವಿಡಿಯೋವನ್ನ ನಿಮ್ಮ ಸ್ನೇಹಿತರಿಗೆ, ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ಮತ್ತು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡಲು ಹೇಳಿ. ನೀವು ಶಕ್ತಿಯನ್ನು ಕೊಡಿ, ನಾವು ನಿಖರ ಸುದ್ದಿ ಕೊಡ್ತೇವೆ. ಧನ್ಯವಾದಗಳು.